2022 ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಕ್ವಶನ್ ಪೇಪರಲ್ಲಿ 15 ಮಾರ್ಕ್ಸ್ಗೆ ಕಂಪಲ್ಸರಿ ಕ್ವಶನ್ ಕೇಳಿದ್ದಾರೆ. Mr. Vishwa supplies the following information of house property owned by him for the previous year ending 31st March 2022. ಇಲ್ಲಿ ಹೌಸ್ ಪ್ರಾಪರ್ಟೀಸ್ ಕೊಟ್ಟಿದ್ದಾರೆ. ಹೌಸ್ 1 ಇದು SOP ಇದೆ, ಹೌಸ್ 2 LOP ಫಾರ್ ರೆಸಿಡೆನ್ಸ್ ಆ್ಯಂಡ್ ಹೌಸ್ 3 LOP ಫಾರ್ ಶಾಪ್. ಸೊ ಇದು SOP ಇರೋದ್ರಿಂದ ಇದು ಇನ್ಕಮ್ ಏನು ಬರೋದಿಲ್ಲ, ಓನ್ಲಿ ಲೋನ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಅಷ್ಟೇ ಇದನ್ನು ನಾವು ಇಲ್ಲಿ ಡಿಡಕ್ಷನ್ಸ್ ತೊಗೋಬೋದು. SOPಯಿಂದ ಯಾವಾಗಲೂ ಲಾಸ್ ಬರುತ್ತೆ, ಯಾಕಂದರೆ ಇದು ರೆಂಟಿಗೇನು ಕೊಟ್ಟಿರೋದಿಲ್ಲ. LOP ಫಾರ್ ರೆಸಿಡೆನ್ಸ್ ಅಂದರೆ ಇದು ರೆಸಿಡೆನ್ಸ್ ಸಲುವಾಗಿ ಇದು ರೆಂಟಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತೇಳಿ ಇದನ್ನು ನಾವು ಕಾಂಪ್ಯೂಟ್ ಮಾಡಬೇಕು. ದೆನ್ ಹೌಸ್ 3 ಇದು LOP ಫಾರ್ ಶಾಪ್, ಇದು ಶಾಪ್ ಸಲುವಾಗಿ ಇವರು ರೆಂಟಿಗೆ ಕೊಟ್ಟಿದ್ದಾರೆ. ಇದ್ರದ್ದು ರೆಂಟ್ ಕೂಡ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿದಲ್ಲಿ ಕಾಂಪ್ಯೂಟ್ ಮಾಡಬೇಕಾಗುತ್ತೆ. ಇಲ್ಲಿ 3 ಹೌಸದ್ದು ಮುನ್ಸಿಪಲ್ ವ್ಯಾಲ್ಯೂ, ರೆಂಟ್ ರಿಸೀವ್ಡ್, ಸ್ಟ್ಯಾಂಡರ್ಡ್ ರೆಂಟ್, ಲೋಕಲ್ ಟ್ಯಾಕ್ಸಸ್, ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್, ದೆನ್ ರಿಪೇರ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಲೋನ್ ಏನಿದೆ ಇದು ಅಂಡರ್ ಸೆಕ್ಷನ್ 24ದಲ್ಲಿ ಇದನ್ನು ಡಿಡಕ್ಷನ್ಸ್ ನಾವು ಕ್ಲೇಮ್ ಮಾಡ್ಬೋದು. ರಿಪೇರ್ಸ್ ಏನಿದೆ ಇದು ಇದನ್ನು ಸಪ್ರೇಟಾಗಿ ನಮಗೆ ಡಿಡಕ್ಷನ್ಸ್ ಕ್ಲೇಮ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಅದ್ರ ಬದಲಾಗಿ ಇಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ 30%ನವರೆಗೂ ನಾವು ಇದನ್ನು ಡಿಡಕ್ಟ್ ಮಾಡ್ಕೋಬೋದು ಅಂಡರ್ ಸೆಕ್ಷನ್ 24. ದೆನ್ ಕಂಪ್ಯೂಟ್ ಹಿಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ದ್ಯಾಟ್ ದ ಶಾಪ್ ಲೆಟ್ ಔಟ್ ರಿಮೈನ್ಡ್ ವೇಕೆಂಟ್ ಫಾರ್ 3 months ಆ್ಯಂಡ್ ಹೌಸ್ ಲೆಟ್ ಔಟ್ ಫಾರ್ ರೆಸಿಡೆನ್ಸ್ ದೇರ್ ವಾಸ್ ಅನ್ರಿಯಲೈಸ್ಡ್ ರೆಂಟ್ ಆಫ್ ₹2,500 ಇನ್ ದ ಪ್ರೀವಿಯಸ್ ಇಯರ್. ಇಲ್ಲಿ ಶಾಪ್ ಏನು ಲೆಟ್ ಔಟ್ ಮಾಡಿದ್ದಾರೆ ಅದು 3 ತಿಂಗಳವರೆಗೂ ವೇಕೆಂಟ್ ಇತ್ತು. ಸೊ ಇದು 3 months ವೇಕೆಂಟ್ ಇತ್ತು ಹೌಸ್ 3. ದೆನ್ ಹೌಸ್ 2 ಏನಿತ್ತು ಅನ್ರಿಯಲೈಸ್ಡ್ ರೆಂಟ್ ಇತ್ತು, ಇದು 2,500ವರೆಗೆ ಅನ್ರಿಯಲೈಸ್ಡ್ ರೆಂಟ್ ಇತ್ತು. ಸೊ ಇದನ್ನು ಗ್ರಾಸ್ ಆನ್ಯುವಲ್ ಫೈಂಡ್ ಔಟ್ ಮಾಡುವಾಗ ಅನ್ರಿಯಲೈಸ್ಡ್ ರೆಂಟನ್ನು ಆ್ಯಕ್ಚುಯಲ್ ರೆಂಟಲ್ಲಿ ನಾವು ಇದನ್ನು ಡಿಡಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ 2 ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಿ ಆಪ್ಟ್ಸ್ ಟು ಬಿ ಟ್ಯಾಕ್ಸ್ಡ್ ಅಂಡರ್ ಸೆಕ್ಷನ್ 115 BSc, ಇಟ್ ಡಸ್ ನಾಟ್ ಆಪ್ಟ್ ಟು ಬಿ ಟ್ಯಾಕ್ಸ್ಡ್ ಅಂಡರ್ ಸೆಕ್ಷನ್ 115 BSc. ಇಲ್ಲಿ 115 BSc ಅಂತಂದರೆ ಇದು ನ್ಯೂ ಟ್ಯಾಕ್ಸ್ ರಿಜಿಮ್ ಆಗುತ್ತೆ. ಇಲ್ಲಿ ಆಪ್ಟ್ ಮಾಡಿದರೆ ಇಟ್ ಡಸ್ ನಾಟ್ ಆಪ್ಟ್ ಅಂದರೆ ಇದು ಓಲ್ಡ್ ಟ್ಯಾಕ್ಸ್ ರಿಜಿಮಲ್ಲಿ ಇದನ್ನು ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ಕಂಪ್ಯೂಟ್ ಮಾಡಬೇಕು. ಈಗ ಇದು ಸೆಕ್ಷನ್ 115 BScದಲ್ಲಿ ಆಪ್ಟ್ ಮಾಡಿದರೆ ಅಂದರೆ ನಮಗೆ SOPದಲ್ಲಿ ನಾವು ಏನು ಇಂಟ್ರೆಸ್ಟ್ನ ಡಿಡಕ್ಷನ್ಸ್ ಕ್ಲೇಮ್ ಮಾಡ್ಕೋತೀವಿ ಅದು ಅಲೋಬಲ್ ಇರೋದಿಲ್ಲ. ಮೊದಲಿಗೆ ಈ ಆಪ್ಟ್ಸ್ ಟು ಬಿ ಟ್ಯಾಕ್ಸ್ಡ್ ಅಂದರೆ ಈಗ 115 BScದಲ್ಲಿ ಆಪ್ಟ್ ಮಾಡಿದರೆ ಅದರದ್ದು ಸೊಲ್ಯೂಷನ್ ನೋಡೋಣ. ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2022-23. ಈ ಆಪ್ಟ್ಸ್ ಟು ಬಿ ಟ್ಯಾಕ್ಸ್ಡ್ ಅಂಡರ್ ಸೆಕ್ಷನ್ 115 BSc. ಇಲ್ಲಿ ಹೌಸ್ 1 ಏನಿದೆ ಇದು SOP ಇದೆ. ಇಲ್ಲಿ ಓನ್ಲಿ ನಾವು ಇಂಟ್ರೆಸ್ಟ್ ಅಷ್ಟೇ ನಾವು ಡಿಡಕ್ಷನ್ಸ್ ಕ್ಲೇಮ್ ಮಾಡ್ಕೋಬೋದು, ಇನ್ಕಮ್ ಏನೂ ಇರೋದಿಲ್ಲ. ಹೌಸ್ 2 ಏನಿದೆ ಇದು LOP ಇದೆ. ದೆನ್ ಹೌಸ್ 3 ಇದು ಕೂಡ LOP ಇದೆ. ಈಗ ಹೌಸ್ 1 SOP ಇರೋದ್ರಿಂದ ಇದ್ರದ್ದು ನೆಟ್ ಆನ್ಯುವಲ್ ವ್ಯಾಲ್ಯೂ ಯಾವಾಗಲೂ ಇಲ್ಲಿ ನಿಲ್ಲಿರುತ್ತೆ. ಈಗ ಹೌಸ್ 2 ಮತ್ತು ಹೌಸ್ 3 ಇದು ಲೆಟ್ಔಟ್ ಇರೋದ್ರಿಂದ ಇದ್ರದ್ದು ನೆಟ್ ಆನ್ಯುವಲ್ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬೇಕು. ಮೊದಲಿಗೆ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟಲ್ ವ್ಯಾಲ್ಯೂ. ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಫೇರ್ ರೆಂಟ್ ಏನೂ ಕೊಟ್ಟಿಲ್ಲ. ಸೊ ಹಾಗಾಗಿ ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ 31,000 ತೊಗೋತೀವಿ. ಹೌಸ್ 3ದು 36,000. ಫೇರ್ ರೆಂಟಲ್ ವ್ಯಾಲ್ಯೂ ಏನೂ ಕೊಟ್ಟಿಲ್ಲ, ಸೊ ಹಾಗಾಗಿ 31,000ಅನ್ನು ತೊಗೋತೀವಿ ನಾವು. ಫೇರ್ ರೆಂಟಲ್ಲಿದ್ದರೆ ಯಾವ್ದು ಜಾಸ್ತಿ ಇರುತ್ತೆ ಅದು ತೊಗೋತಾ ಇದ್ವಿ, ಈಗ ಒಂದೇ ಅಮೌಂಟ್ ಇರೋದ್ರಿಂದ ಅದನ್ನೇ ತೊಗೋತೀವಿ. ದೆನ್ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ದಾರೆ 28,000 ಮತ್ತು ಹೌಸ್ 3ದು 38,000. ಈಗ ಇವೆರಡು ಅಮೌಂಟ್ ಕಂಪೇರ್ ಮಾಡಿದಾಗ ಇವೆರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದನ್ನು ನಾವು ಇಲ್ಲಿ ತೊಗೋತೀವಿ. ಈಗ ಇವೆರಡರಲ್ಲಿ 28,000 ಕಡಿಮೆ ಇದೆ, ದೆನ್ ಹೌಸ್ 3ದಲ್ಲಿ 36,000 ಕಡಿಮೆ ಇದೆ. ಈಗ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ತೊಗೋತೀವಿ. ಆ್ಯಕ್ಚುಯಲ್ ರೆಂಟ್ ಹೌಸ್ 2 ಏನಿದೆ ಹೌಸ್ 2ದಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಇದೆ 2,500. ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ 30,000 ಇದೆ. ಇಲ್ಲಿ 30,000ಅಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಏನಿದೆ ಇದನ್ನು ಡಿಡಕ್ಟ್ ಮಾಡ್ತೀವಿ.
ಇದನ್ನು ಡಿಡಕ್ಟ್ ಮಾಡಿದರೆ ನಿಮಗೆ 27,500 ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಬರುತ್ತೆ. ಹೌಸ್ 3ದಲ್ಲಿ ಇನ್ನೂ ಅನ್ರಿಯಲೈಸ್ಡ್ ರೆಂಟ್ ಇಲ್ಲ, ಸೊ ಹಾಗಾಗಿ ಡೈರೆಕ್ಟ್ ಇಲ್ಲಿ ರೆಂಟ್ ರಿಸೀವ್ಡ್ 40,000 ತೊಗೋತೀವಿ. ಈಗ ಇವೆರಡು ಅಮೌಂಟ್ ಕಂಪೇರ್ ಮಾಡಿದಾಗ ಯಾವ್ದು ಜಾಸ್ತಿ ಇರುತ್ತೆ ಆ ಅಮೌಂಟನ್ನು ಇಲ್ಲಿ ತೊಗೋತೀವಿ. ಇಲ್ಲಿ ಹೌಸ್ 2ದಲ್ಲಿ 28,000 ಜಾಸ್ತಿ ಇದೆ, ಹೌಸ್ 3ದಲ್ಲಿ 40,000 ಜಾಸ್ತಿ ಇದೆ. ಇದರಲ್ಲಿ ವೇಕೆನ್ಸಿ ಪೀರಿಯಡ್ ಏನಾದರೂ ರೆಂಟ್ ಇತ್ತಂದರೆ ಇದನ್ನು ಡಿಡಕ್ಟ್ ಮಾಡಬೇಕು. ಹೌಸ್ 2ದಲ್ಲಿ ವೇಕೆನ್ಸಿದು ಏನೂ ಇಲ್ಲ, ಹೌಸ್ 3ದಲ್ಲಿ 3 ಮಂತ್ಸ್ವರೆಗೂ ವೇಕೆಂಟ್ ಇದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ 40,000 ಇದೆ, 40,000 ಇದು 12 ಮಂತ್ಸಿಗಾಯಿತು. ಈಗ ವೇಕೆನ್ಸಿ ಇರೋದು 3 ಮಂತ್ಸಿಗೆ. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ 10,000 ರುಪೀಸ್ ಬರುತ್ತೆ. ಫುಲ್ 1 ಇಯರಿಗೆ 40,000, ಬಟ್ 3 ಮಂತ್ಸಿಗೆ 10,000. ಈಗ 40,000ಅಲ್ಲಿ 10,000 ಇದನ್ನು ವೇಕೆನ್ಸಿ ಪೀರಿಯಡ್ದು ಲೆಸ್ ಮಾಡಿದ್ದೆ ಅಂದರೆ ನಮಗೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಬರುತ್ತೆ 30,000. ಇದರಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಏನಿದೆ ಇದನ್ನು ಲೆಸ್ ಮಾಡಬೇಕು. ಲೋಕಲ್ ಟ್ಯಾಕ್ಸಸ್ ಅಂತ ಕೊಟ್ಟಿದ್ದಾರೆ 5,400 ಮತ್ತು 9,000. 5,400 ಹೌಸ್ 2ದು, ಹೌಸ್ 3ದು 9,000. ಈಗ ಮುನ್ಸಿಪಲ್ ಟ್ಯಾಕ್ಸ್ ಲೆಸ್ ಮಾಡಿದರೆ ನಮಗೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಸಿಗುತ್ತೆ 22,600. ಇಲ್ಲಿ 21,000. ಇಲ್ಲಿ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ನಿಲ್ಲಿದೆ 22,600, 28,000. ಈಗ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂದಲ್ಲಿ ನಾವು ಡಿಡಕ್ಷನ್ಸನ್ನು ಕ್ಲೇಮ್ ಮಾಡ್ಕೋಬೋದು ಅಂಡರ್ ಸೆಕ್ಷನ್ 24. ಈಗ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನಿದೆ 30%ವರೆಗೂ ನಾವು ಇದನ್ನು ಡಿಡಕ್ಷನ್ ಕ್ಲೇಮ್ ಮಾಡ್ಕೋಬೋದು. ಫಸ್ಟ್ ಹೌಸಲ್ಲಿ SOP ಇರೋದ್ರಿಂದ ಇಲ್ಲೇನೂ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಬರೋದಿಲ್ಲ. ಸೆಕೆಂಡ್ ಹೌಸದ್ದು ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ 22,600 ಇದೆ, ಇದದ್ದು 30% ಅಂದರೆ 6,780 ಬರುತ್ತೆ. ದೆನ್ ಹೌಸ್ 3ದು 20,000 ಇದ್ದು 30% ಅಂದರೆ 6,300 ಬರುತ್ತೆ. ಈಗ ಇಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ. ಈಗ SOPದಲ್ಲಿ ಇಂಟ್ರೆಸ್ಟನ್ನು ನಾವು ಕ್ಲೇಮ್ ಮಾಡ್ಕೋಬೋದು. ಈಗ ಇದು ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ ಆಪ್ಟ್ ಮಾಡೋದ್ರಿಂದ ಇಲ್ಲಿ ನಮಗೆ ಇಂಟ್ರೆಸ್ಟ್ ಆನ್ ಲೋನ್ ಇದೆ SOPದಲ್ಲಿ ಇದನ್ನು ಕ್ಲೇಮ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಹೌಸ್ 1ದ್ದು ಏನು ಇನ್ಕಮ್ ಬರೋದಿಲ್ಲ, ಲಾಸು ಬರೋದಿಲ್ಲ. ದೆನ್ ಹೌಸ್ 2ದು ಇನ್ಕಮ್ 12,820, ಹೌಸ್ 3ದು 12,700. ಟೋಟಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 3 ಹೌಸದ್ದು 25,520 ಬರುತ್ತೆ. ಇದು ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ ಆಪ್ಟ್ ಮಾಡಿದರೆ ಎಷ್ಟು ಇನ್ಕಮ್ ಬರುತ್ತೆ. ನ್ಯೂ ಟ್ಯಾಕ್ಸ್ ರಿಜಿಮ್ ಅಂದರೆ ಸೆಕ್ಷನ್ 115 BACದಲ್ಲಿ ಆಪ್ಟ್ ಆದರೆ. ಈಗ ಆಪ್ಟ್ ಆಗಲಿಲ್ಲ ಅಂದರೆ ಹಿ ಡಸ್ ನಾಟ್ ಆಪ್ಟ್ ಟು ಬಿ ಟ್ಯಾಕ್ಸ್ಡ್ ಅಂಡರ್ ಸೆಕ್ಷನ್ 115 BAC. ಆಗ ಏನಿದೆ ಹೌಸ್ 1 ಅಂದರೆ SOPದಲ್ಲಿ ನಮಗೆ ಇಂಟ್ರೆಸ್ಟ್ ಏನಿದೆ ಇದನ್ನು ನಾವು ಡಿಡಕ್ಷನ್ಸ್ ಕ್ಲೇಮ್ ಮಾಡ್ಕೋಬೋದು. ಈಗ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಈ ಹೌಸ್ 1ದ್ದೇನೂ ಇಲ್ಲ, ಹೌಸ್ 2ದು ನೆಟ್ 22,600, ಇನ್ ಹೌಸ್ 3ದು ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ 21,000. ಇದರಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ನಾವು ಡಿಡಕ್ಟ್ ಮಾಡಿದ್ವಿ ಅಂದರೆ ಇಲ್ಲಿ ಹೌಸ್ 1ದಲ್ಲಿ ಏನೂ ಬರೋದಿಲ್ಲ, ಹೌಸ್ 2ದಲ್ಲಿ 6,780. ದೆನ್ ಇಂಟ್ರೆಸ್ಟ್ ಆನ್ ಲೋನ್ 3,000 ಇದೆ. ಹೌಸ್ 1ದಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ 9,000 ಇದೆ. ದೆನ್ ಹೌಸ್ 3ದಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ 6,300, 30% ಆಫ್ 21,000. ದೆನ್ ಇಂಟ್ರೆಸ್ಟ್ ಆನ್ ಲೋನ್ 2,000. ಈಗ ಇದನ್ನು ಲೆಸ್ ಮಾಡಿದ್ವಿ ಅಂದರೆ 9,000 ಲಾಸ್ ಬರುತ್ತೆ ಹೌಸ್ 1ದಲ್ಲಿ. ದೆನ್ ಹೌಸ್ 2ದು 12,820, ದೆನ್ ಇದು 12,700. ಈಗ ಟೋಟಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂದರೆ
16,520 ಬರುತ್ತೆ. ಅಂದಿದ್ದು ಫಸ್ಟ್ ಹೌಸದ್ದು ಲಾಸ್ ಇದೆ. ಸೊ ಇವೆರಡು ಇನ್ಕಮಲ್ಲಿ ಇದನ್ನು ಲಾಸ್ ನಾವು ಸೆಟ್ ಆಫ್ ಮಾಡ್ತೀವಿ. ಅಂದರೆ 12,820 ಪ್ಲಸ್ 12,700 ಮೈನಸ್ 9,000. ಇದು ಟೋಟಲ್ ಇನ್ಕಮ್ ಎಷ್ಟು ಬರುತ್ತೆ? 16,520 ಬರುತ್ತೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಈಗ ಇದು ಓಲ್ಡ್ ಟ್ಯಾಕ್ಸ್ ರಿಜಿಮಲ್ಲಿ 16,520 ಬಂತು ಟೋಟಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ 25,520 ಬರುತ್ತೆ. ಸೊ ಇವೆರಡರಲ್ಲಿ ಯಾವ್ದು ಬೆಟರ್ ಅಂದರೆ, ಈಗ ಇನ್ಕಮ್ ಎಲ್ಲಿ ಕಡಿಮೆ ಇದೆ 16,520, ಇದು ಅಸೆಸ್ಸಿಗೆ ಬೆನಿಫಿಷಿಯಲ್ ಆಗಿದೆ. ಯಾಕಂದರೆ ಟ್ಯಾಕ್ಸ್ ಕೂಡ ಇಲ್ಲಿ ಕಡಿಮೆ ಬರುತ್ತೆ. ಯಾಕಂದರೆ ಇಲ್ಲಿ ಡಿಡಕ್ಷನ್ಸನ್ನು ಇಲ್ಲಿ ಕ್ಲೇಮ್ ಮಾಡ್ಕೊಂಡಿದ್ದೀವಿ SOPದಲ್ಲಿ. ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ ಇದು ಡಿಡಕ್ಷನ್ ಸಿಗೋದಿಲ್ಲ. ಸೊ ಹಾಗಾಗಿ ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ ಅಂದರೆ ಸೆಕ್ಷನ್ 115 BACದಲ್ಲಿ ಆಪ್ಟ್ ಮಾಡಿದರೆ ಇನ್ಕಮ್ ಜಾಸ್ತಿ ಬರುತ್ತೆ. ಆಪ್ಟ್ ಮಾಡಲಿಲ್ಲ ಅಂದರೆ ಇನ್ಕಮ್ ಕಡಿಮೆ ಬರುತ್ತೆ. ಸೊ ನಾವು ಕನ್ಕ್ಲೂಷನಲ್ಲಿ ಇಟ್ ಈಸ್ ಬೆಟರ್ ಟು ನಾಟ್ ಟು ಆಪ್ಟ್ ಟು ಬಿ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 115 BAC ಅಂತ ಎಕ್ಸಾಮಲ್ಲಿ ಬರಿಬೋದು.